ನಮ್ಮ ಯಡಿಯೂರಪ್ಪ ಸಾಹೇಬ್ರು ಹೇಳ್ತಾ ಇದ್ದೆ, ಕೊಟ್ಟ ಕುದುರೆಯನ್ನು ಏರದವನು ಶೂರನೂ ಅಲ್ಲ ಧೀರನೂ ಅಲ್ಲ. ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರು ಮಗ ಅಂತ ಒಂದೇ ಬ್ರ್ಯಾಂಡ್. 3 ವರ್ಷದಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ITBT ಸಚಿವರು. ನಾನು ಕೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಕೊಟ್ಟಿರ್ತಕ್ಕಂಥ ಇಲಾಖೆ ಬಹಳ ಪ್ರಮುಖವಾದ ಇಲಾಖೆ ಇತ್ತು. ಆ ಇಲಾಖೆಯಲ್ಲಿ ಅಸಮರ್ಥ ಸಚಿವರಾಗಿ ಕೆಲಸ ಮಾಡಿದಿರಿ. ಬಹಳಷ್ಟು ಕೆಲಸ ಇತ್ತು, ಬಹಳ ಮಹತ್ತರವಾದ ಇಲಾಖೆ. ಆ ಬೇರೆ ಇಲಾಖೆಗಳು ಮೂಗು ತೂಸ್ತಕ್ಕಂಥ ಕೆಲಸ ಮಾಡ್ತೀರಿ. ಅನಗತ್ಯವಾಗಿ 100 ವರ್ಷ RSSಗೆ, ಇದು 1925ರಲ್ಲಿ ಸ್ಥಾಪನೆಯಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ದೇಶ ವಿರೋಧಿ ಚಟುವಟಿಕೆ ನಡೆಸ್ತಾ ಇಲ್ಲ, ಅನೈತಿಕ ಚಟುವಟಿಕೆ ನಡೆಸ್ತಾ ಇಲ್ಲ. ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಗಟ್ಟಿಯಾಗಿ ಮಾಡ್ತಕ್ಕಂಥ ಸಂಘ ಪರಿವಾರದ ಕಾರ್ಯಕರ್ತರನ್ನ ಬ್ಯಾನ್ ಮಾಡಬೇಕಂತ ನಿಮಗೆ ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ. ಯಾವ ಬ್ರಿಟಿಷರ ವಿರುದ್ಧ, ಬ್ರಿಟಿಷರ ಕಾಲದಲ್ಲಿ ಹುಟ್ಟಿದಂಥ ಸಂಸ್ಥೆ ಇದು. ಏನು ಬ್ರಿಟಿಷರಿಂದ ನೋಂದಣಿ ಮಾಡ್ಕೋಬೇಕಾಯ್ತಾ? ನಿಮಗೆ ನಾಚೆ ಆಗಲ್ವಾ ಪ್ರಿಯಾಂಕಾ ಖರ್ಗೆ ಅವರೇ? ಗೃಹ ಇಲಾಖೆ ಬಹುಶಃ ಎಲ್ಲ ಒಂದ್ ಕಡೆ ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಬಹಳಷ್ಟು ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಬೈದ್ರೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನನ್ನನ್ನು ಮುಖ್ಯಮಂತ್ರಿ ಮಾಡುವಂತೆಲ್ಲ ಭ್ರಮಲೋಕದಲ್ಲಿ ಇರಬಹುದು. ಸ್ಪರ್ಧೆ ಸಂತೋಷ್ ಲಾಡು ನೋಡಿ, ಬಹಳಷ್ಟು ಟೀಕೆ ಮಾಡಿ ಸಚಿವ ಸ್ಥಾನ ಸಿಗಲಿಲ್ಲ. ಯಾರಾದ್ರು ಏನು ಕತೆ ಆಯಿತು? ಇವ್ರಿಗೆ ಯಾಕೆ ಕೊಟ್ಟರು? ಮಲ್ಲಿಕಾರ್ಜುನ ಖರ್ಗೆ ಮಗ ಅನ್ನೋಕೆ. ಅದು ನಿಮ್ಮ ಪಕ್ಷದ ವೈಯಕ್ತಿಕ ವಿಚಾರ. ಯಾರು ಮುಖ್ಯಮಂತ್ರಿ ಕೈ ಬಿಡ್ತಾರೋ, ಯಾರನ್ನು ಮುಖ್ಯಮಂತ್ರಿ ಮಾಡ್ತಿರೋ, ಅಥವಾ ನೀವೇ ಮುಖ್ಯಮಂತ್ರಿ ಆಗ್ತಿರೋ, ಯಾರ ಸಚಿವರು ತಗೊಂತಾರೋ ಕೈ ಬಿಡ್ತಾರೋ, ಅದು ಆಂತರಿಕ ವಿಚಾರ, ಕಾಂಗ್ರೆಸ್ ಆಂತರಿಕ ವಿಚಾರ. ಆದರೆ ಕುರ್ಚಿ ಕಚ್ಚಾಟದಲ್ಲಿ ಗಂಡ ಹೆಂಡತಿ ಮಧ್ಯೆ ಕೂಸು ಬಡವ ತನ್ನಂಗೆ ಒಂದು ಕಡೆ ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆ, ಇವರ ಆಂತರಿಕ ಕಚ್ಚಾಟದಲ್ಲಿ. ನಾನು ಕೇಳ್ತೀನಿ ಪ್ರಿಯಾಂಕಾ, ಇನ್ನೂ 2-3 ವರ್ಷ ಮಾತಾಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಈ ರಾಜ್ಯದಲ್ಲಿ ಇಸ್ಪೇಟ್ ಕ್ಲಬ್ಗಳು, ಮಟ್ಕ ದಂಧೆ, ಆದ್ರಿ ಮಳೆಯಲ್ಲಿ ಅಣಬೆ ಹೆಂಗೆ ತಲೆ ಎತ್ತವಲ್ಲ ಹಂಗೆ ಎತ್ತಾ ಇದಾವೆ. ಇದ್ರ ಬಗ್ಗೆ ಗಮನ ಹರಿಸ್ರಿ. ಡ್ರಗ್ಸ್ ಮಾಫಿಯಾ, ಇದ್ರ ಬಗ್ಗೆ ಗಮನ ಹರಿಸ್ರಿ. ಬರೀ ಕೇವಲ ಹೊನ್ನಾಳಿ ದಾವಣಗೆರೆ ಅಂತ ಹೇಳ್ತಲ್ಲ, ಕಳೆದ 15-20 ದಿವಸಗಳಿಂದ ನಾವು IG ಅವರಿಗೆ, SP ಅವರಿಗೆ ಕರೆ ಮಾಡಿದ್ದೀವಿ. ಇಲ್ಲಿ ಏನಾಗಿದ್ದಾವೆ, ಹೇಳಿದ ತಕ್ಷಣ ಅವರೇ ಮಾಡ್ತಾರೆ, ಅಲ್ಲಿ ಲೋಕಲ್ ಪೊಲೀಸ್ನವ್ರಿಗೆ ಹೇಳ್ತಾರೆ. ಲೋಕಲ್ ಪೊಲೀಸ್ನವ್ರ ಜೊತೆಗೆ ಇವ್ರು ಎಲ್ಲೆಲ್ಲ ಆಡಿಸ್ತಾರೆ, ಗುಡ್ಡಗಾಡುಗಳು, ಬೆಟ್ಟಗಳು, ಅಲ್ಲಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಇವತ್ತು ರೈತ ಬಿತ್ತನೆ ಬೀಜ ರಸಗೊಬ್ಬರ ತಾನಕ್ಕೆ ದುಡ್ಡು ಕೊಡಲ್ಲ, ಯಾರು ಸಾಲ ಕೊಡಲ್ಲ. ಅದೇ ಅನೈತಿಕ ಚಟುವಟಿಕೆಗಳಿಗೆ ಕೋಟ್ಯಾಂತರ ರೂಪಾಯಿ ಒಂದು ದಿವಸಕ್ಕೆ ಟರ್ನ್ ಓವರ್ ಆಗುತ್ತೆ. ಇದನ್ನ ಕಂಟ್ರೋಲ್ ಮಾಡ್ರಿ ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ. ಇವರು ಮೋಹನ್ ಭಾಗವತ್ ಅವರು ಪತ್ರ ಬರ್ತಾರೆ. ಅರೆ ನಾನು ಕೇಳ್ತೀನಿ, ಆಯ್ತು ಪ್ರಿಯಾಂಕಾ ಖರ್ಗೆ ಅವರೇ, ಹಿಂದೆ ನಿಮ್ಮ ಆಸ್ತಿ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಲೆಕ್ಕ ಕೊಡ್ತೀರಾ? ಇದು
ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಾರಿಗೆ ಸನಾತನ ಹಿಂದೂ ಧರ್ಮ ಉಳಿಸ್ತಕ್ಕಂಥವ್ರು ಭಾರತ ಮಾತೆ ಗೌರವ ಬಂದಿದೆ ಅಂದ್ರೆ ಅದು RSS ಅಂತ ನಾವು ಧೈರ್ಯವಾಗಿ ಗಟ್ಟಿಯಾಗಿ ಹೇಳ್ತೀವಿ. ಇದ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ರಿಜಿಸ್ಟರ್ ಮಾಡಿಸಬೇಕು. ಅರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಭಯೋತ್ಪಾದಕ ಸಂಸ್ಥೆಗಳು PFI ಇರ್ಬೋದು, SDFI ಇರ್ಬೋದು, ಯಾವ ಸಂಘಟನೆಗಳು ರಿಜಿಸ್ಟರ್ ಆಗಿದ್ದಾವೆ ಅವನ್ ಬೇಲ್ ಮಾಡ್ರಿ. ನಿಮಗೆ ತಾಕತ್ತಿಲ್ಲ. ಹಿಂದೂಗಳು ಮಾರಣಾಂತಿಕ ಹಲ್ಲೆ ಆಗ್ತಾ ಇದಾರೆ, ಬರ್ಬರ ಹತ್ಯೆ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ನೀವು ಗೃಹ ಇಲಾಖೆ ಉತ್ತಮವಾದ ಕೆಲಸ ಮಾಡ್ರಿ. ನೀವೇನಾದ್ರೂ ಪದೇ ಪದೇ ಹಿಂದೂಗಳ ವಿರುದ್ಧವಾಗಿ ಹಿಂದೂಗಳ ಭಾವನೆಗಳ ಕೆಣಕ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ನಾವ್ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ. ಭಾರತ್ ಮಾತೆಗೆ ಜೈನರನ್ನು ಗೌರವಿಸ್ತೀವಿ. ವಿಧಾನಸೌಧ 3ನೇ ಮಾಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ರು ಅಯ್ಯಗ್ರು. FSL ವರದಿ ಬಂತು. ಏನ್ ಮಾಡಿದ್ರಿ ನೀವು? ಹಿಂದೂಗಳ ಜೊತೆ ಚೆಲ್ಲಾಟ ಆಡ್ತಿದ್ದೀರಾ? ಹಿಂದೂಗಳ ಭಾವನೆಗಳ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀರಾ? ಸಹಿಸಲ್ಲ. ಹಿಂದುತ್ವದ ವಿರುದ್ಧ ಮಾತಾಡಿದ್ರೆ, RSS ವಿರುದ್ಧ ಮಾತಾಡಿದ್ರೆ ಪತ್ರ ಬರ್ತೀರಲ್ರಿ. ನಿಮ್ಮ ಕಾರ್ಯವ್ಯಾಪ್ತಿ ಮೀರಿ ಕೆಲಸ ಮಾಡ್ತಿದ್ದೀರಿ. ಈ ಗೃಹ ಇಲಾಖೆಯಲ್ಲಿ ಮಾಫಿಯಾಗಳನ್ನ, ಭಯೋತ್ಪಾದಕರನ್ನ ಅವ್ರನ್ನ ಮಟ್ಟ ಹಾಕ್ರಿ. ಅನಗತ್ಯವಾಗಿ ಕೆಣಕಬೇಡ್ರಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇದು ಒಳ್ಳೇದಲ್ಲ. ಇದೇ ರೀತಿ ನೀವು ಆಟ ಆಡ್ತಾ ಹೋದ್ರೆ 2028ರಲ್ಲಿ ಸರ್ವನಾಶ ಆಗ್ತೀರಿ. ನೀವು ಸರ್ವನಾಶ ಆಗ್ತೀರಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.